ಹಾಯ್ ಹಲೋ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇದು ತುಂಬ ದಿವಸದ ನಂತರ ನಾನು ಬ್ಲಾಗ್ನ ಮಾಡ್ತಾಯಿದ್ದೀನಿ. ಯಾಕಂದರೆ ನಿಮಗೆ ಗೊತ್ತಿರುತ್ತೆ, ಇವಾಗ ಮಕ್ಕಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಾಯಿದೆ. ಆ ಟೈಮಲ್ಲಿ ನಮಗೂ ಬ್ಲಾಗ್ ಮಾಡೋಕ್ಕಾಗಲ್ಲ, ಮಕ್ಕಳಿಗೂ ಹೇಳ್ಕೊಡೋದು. ಸಣ್ಣ ಮಕ್ಕಳಿಗಾದರೆ ಹೇಳ್ಕೊಡ್ಲೇಬೇಕು. ಆ ಥರ ದೊಡ್ಡ ಮಕ್ಕಳಾದರೆ ಅವರಷ್ಟೊತ್ತಿಗೆ ಅವರು ಏನೋ ಕಲಿತ್ಕೊಂಡು ಹೋಗ್ತಾರೆ. ಅದೇ ಸಣ್ಣ ಸಣ್ಣ ಮಕ್ಕಳಾದರೆ ಕಷ್ಟ ಅಲ್ವಾ? ಅದಕ್ಕೋಸ್ಕರ ನೀವು ಅರ್ಥ ಮಾಡ್ಕೋತೀರ ಅಂದ್ಕೊಂಡಿದ್ದೀನಿ. ಈ ಬ್ಲಾಗ್ ಬಂದು ಸ್ಯಾಟರ್ಡೆ ಮತ್ತು ಫ್ರೈಡೆ ಮತ್ತು ಸ್ಯಾಟರ್ಡೆ ಒಟ್ಟಿಗೆ 2 ಬ್ಲಾಗ್ನ ಮಾಡ್ತಾಯಿದ್ದೀನಿ. ಫ್ರೈಡೆಗೆ ಬೆಳಿಗ್ಗೆ ನಾನು ಪನ್ನೀರ್ ಪಲಾವ್ ಮಾಡಿದ್ದೀನಿ. ಅದನ್ನು ನೋಡಿ ನಾನು ನಿಮ್ಗೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಪನ್ನೀರನ್ನ ನಾನು ಧನಿಯಾ ಪೌಡ್ರು, ಜೀರಾ ಪೌಡ್ರು ಮತ್ತು ಸ್ವಲ್ಪ ಗರಂ ಮಸಾಲೆ ಮತ್ತು ಕಸೂರಿ ಮೇಥಿ ಮತ್ತು ಇದು ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಆವಾಗ ಅದು ಗರಂ ಮಸಾಲೆ ಅದೆಲ್ಲ ಗೊತ್ತೇ ಇಲ್ಲ, ಲವಂಗ, ಏಲಕ್ಕಿ ಮತ್ತು ಅದೆಲ್ಲ ಸ್ಟಾರ್ ಹೂವು ಅದೆಲ್ಲ ಹಾಕಿಬಿಟ್ಟು ಎಲ್ಲ ಫ್ರೈ ಮಾಡಿಕೊಂಡು, ಟೊಮೆಟೊ ಹಾಕ್ಕೊಂಡು, ಈರುಳ್ಳಿ ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೊಂಡು, ಆಮೇಲೆ ಪನ್ನೀರ್ ಹಾಕ್ಕೊಂಡು, ಪನ್ನೀರನ್ನ ಒಂದು ಸ್ವಲ್ಪ ಮೆಲ್ಲಗೆ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ರೈಸ್ ಹಾಕ್ಕೊಂಡ್ಬಿಟ್ಟು 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ಕೊಂಡ್ಬಿಟ್ಟು ಇದು ಮುಚ್ಚಿಬಿಟ್ಟು ನೋಡಿ, ಪನ್ನೀರ್ ತುಂಡೇ ಆಗಿಲ್ಲ ನೋಡಿ, ಕಟ್ ಏನೂ ಆಗಿಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ. ನನ್ನ ಮಗನಿಗೆ ಬೆಳಿಗ್ಗೆ ಹಾಕ್ಕೊಟ್ಟೆ. ಇವಾಗ ನಾನು ಮಧ್ಯಾಹ್ನ ಊಟಕ್ಕಂತ ತಿಂಡಿ ಮಾಡಿದ್ದೆ, ಆದರೆ ನಾನು ತೋರಿಸಿಲ್ಲ ನಿಮಗೆ, ಅಷ್ಟೊಂದು ಟೈಮ್ ಇರಲಿಲ್ಲ ನನಗೆ. ಅದಕ್ಕೋಸ್ಕರ ಬೆಳಿಗ್ಗೆ ಮಾಡಿದ ದೋಸೆಗೆ ಮಾಡಿದ ಚಟ್ನಿ ಇತ್ತು ನೋಡಿ, ಅದನ್ನು ಹಾಕ್ಕೊಂಡು ತಿಂತಾಯಿದ್ದೀನಿ ಇವಾಗ. ನೋಡಿ, ಚಟ್ನಿ ಜೊತೆ ಇದು ತುಂಬ ಚೆನ್ನಾಗಿತ್ತು, ಸೂಪರಾಗಿರುತ್ತೆ. ನಾನು ಇದು ಫಸ್ಟ್ ಟೈಮ್ ಚಟ್ನಿ ಜೊತೆ ಅದನ್ನು ಟ್ರೈ ಮಾಡ್ತಾ ಇರೋದು. ನೀವು ಬೇಕಾದ್ರೆ ಒಂದು ಸಲ ಮಾಡಿ ನೋಡಿ. ಇಲ್ಲಿ ನಾನು ಇದು ಸ್ಯಾಟರ್ಡೆ ಬ್ಲಾಗು. ಸ್ಯಾಟರ್ಡೆ ಬೆಳಿಗ್ಗೆ ಸ್ಕೂಲಿಗೆ ಕಳಿಸ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಬೇಗ ಅನ್ನಕ್ಕಿಟ್ಟಿದ್ದೀನಿ. ಆ ಕಡೆ ದಾಲ್ ರೆಡಿ ಮಾಡಿದ್ದೀನಿ. ದಾಲ್ಗೆ ಒಗ್ಗರಣೆ ಕೊಟ್ಟಿಲ್ಲ, ಬೇಯಿಸಿಟ್ಟಿದ್ದೀನಿ ಅಷ್ಟೇ. ಎಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಇದ್ದೀವಿ. ಬೆಳಿಗ್ಗೆ ತರಕಾರಿ ತೊಗೊಂಬಂದಿದ್ದು ಅದನ್ನೆಲ್ಲ ತೊಳಿಬೇಕು, ತೊಳೆದುಬಿಟ್ಟು ಹೋಗೋದಷ್ಟೇ. ಇವಾಗ ನೋಡಿ, ಅನ್ನ ಬಸಿದುಬಿಟ್ಟು ಹೋಗಿದ್ದೆ ದೇವಸ್ಥಾನದಿಂದ ಬಂದ ಮೇಲೆ ಸಿಗ್ತಾಯಿದ್ದೀನಿ ನಾನು. ಅನ್ನ ಬಸಿದುಬಿಟ್ಟು ಹೋಗಿದ್ದೆ. ಇಲ್ಲಿ ನೋಡಿ, ದಾಲ್ಗೆ ಒಗ್ಗರಣೆ ಕೊಟ್ಟಾಗಿದೆ. ಎಲ್ಲ ನೋಡಬೇಕು, ಜಾಸ್ತಿಯಾಗಿ ಏನು ತೋರ್ಸೋಕ್ಕಾಗಿಲ್ಲ. ಬರೋವಾಗಲೇ 11:45 ಗಂಟೆ. ನೋಡಿ, ಇವಾಗ ದಾಲ್ ಮಾಡಿದ್ದೆ ಮತ್ತು ಬೀನ್ಸ್ ಪಲ್ಯ ಮಾಡ್ತಾಯಿದ್ದೀನಿ. ಬೀನ್ಸ್ ಪಲ್ಯಕ್ಕೆ ಇವಾಗ ಒಗ್ಗರಣೆ ಕೊಡ್ತಾಯಿದ್ದೀನಿ. ನೋಡಿ, ಒಗ್ಗರಣೆ ಕೊಡ್ತೀನಿ. ಇಲ್ಲಿ ದಾಲ್ ಕುದೀತಾ ಇದೆ. ಈರುಳ್ಳಿ ಎಲ್ಲ ಬಾಡಿದೆ. ಇವಾಗ ಬೀನ್ಸ್ ಹಾಕ್ಕೋತಾ ಇದ್ದೀನಿ. ಬೀನ್ಸನ್ನ ಚೆನ್ನಾಗಿ ಫ್ರೈ ಮಾಡಿ ಒಂದು ಸೆಕೆಂಡ್ ಅಷ್ಟು ಫ್ರೈ ಮಾಡ್ಕೊಂಡ್ಬಿಟ್ಟು, ಆಮೇಲೆ 1 ಟೊಮೆಟೊ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಬಿಡಿ. ಆವಾಗ ಚೆನ್ನಾಗಿ ಅದಷ್ಟೇ ಬೇಯ್ತಾ ಇರುತ್ತೆ. ನೀರು ಹಾಕ್ಕೊಳ್ಳಿ ಒಂದು ಸ್ವಲ್ಪ. ಇವಾಗ ಇಲ್ಲಿ 2 ಕ್ಯಾಪ್ಸಿಕಮ್ ಇತ್ತು, ಅದರನ್ನು ಬಜ್ಜಿ ಮಾಡೋಣ ಅಂತ. ಅದಕ್ಕೋಸ್ಕರ ಅದನ್ನು ಕಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿ ನೀರಲ್ಲಿ ನೆನೆ ಹಾಕ್ತಾಯಿದ್ದೀನಿ. ಇವಾಗ ಅದಕ್ಕೆ ನಾನು ಕಡಲೆ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಒಂದು 3-4 ಸ್ಪೂನಷ್ಟು ತೊಗೊಂಡಿದ್ದೀನಿ. ಅದಕ್ಕೆ ಜೀರಾ ಹಾಕ್ಕೊಂಡಿದ್ದೀನಿ, ಸೋಂಪು ಹಾಕ್ಕೊಂಡಿದ್ದೀನಿ, ಕಪ್ಪು ಓಂಕಾಳು ಹಾಕ್ಕೊಂಡಿದ್ದೀನಿ. ಮತ್ತು ಫಸ್ಟಿಗೆ ಅದು ವೈಟ್ ಕಲರ್ ಬರುತ್ತೆ, ಓಂಕಾಳು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಇಂಗು ಪೌಡ್ರ್ ಹಾಕ್ಕೊಂಡಿದ್ದೀನಿ. ಮತ್ತು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ದಪ್ಪನೇ ಇರಲಿ, ತೆಳ್ಳಗೆ ಮಾಡ್ಕೊಬೇಡಿ. ನಾನು ಇಲ್ಲಿ ತಣ್ಣೀರು ಹಾಕ್ಕೊಂಡಿಲ್ಲ, ಬಿಸಿನೀರು ಹಾಕ್ಕೊಳ್ಳಿ, ಅದು ತುಂಬ ಚೆನ್ನಾಗಿ ಬರುತ್ತೆ ಆವಾಗ. ನೋಡಿ, ಕಲಿಸ್ಕೊಂಡು ಸ್ವಲ್ಪ ಹೊತ್ತು ಇಟ್ಟಿರೋಣ ಅದೇ ಥರ. ಇದು ನಾನು ವೆಜ್ಜಿಗೆ ಅಂತ ಮಾಡಿರೋ ಪೌಡ್ರು ನೋಡಿ. ವೆಜ್ ನಾವು ಈ ಥರ ಪಲ್ಯ ಥರ ಮಾಡ್ತೀವಲ್ಲ, ಆವಾಗ ಈ ಪೌಡ್ರ್ ಹಾಕ್ಕೊಂಡು ಪಲ್ಯ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಗರಂ ಮಸಾಲೆ ಎಲ್ಲ ಏನೂ ಹಾಕಲ್ಲ ಈ ಪೌಡ್ರಿಗೆ. ನನಗೆ ತುಂಬ ಇಷ್ಟ ಈ ಥರ ಪಲ್ಯ. ನಮ್ಮ ಕಡೆ ಎಲ್ಲ ಜಾಸ್ತಿ ಈ ಥರನೇ ಪಲ್ಯ ಮಾಡೋದು. ನೋಡಿ, ಇದು ಪೌಡ್ರ್ ಹಾಕ್ಕೊಂಡ್ಬಿಟ್ಟೆ ನಾವು ಏನಾದರೂ ಸಾಂಬಾರು ದಾಲ್ ಜೊತೆನೂ ಊಟ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾವೊಂದು ಸ್ವಲ್ಪ ತೆಂಗಿನಕಾಯಿನೇ ಹಾಕ್ಕೋತೀವಿ. ತೆಂಗಿನಕಾಯಿ ಇಷ್ಟ ಇಲ್ದಿದ್ರೆ ಆ ಥರನೂ ನೀವು ತಿನ್ಕೊಬೋದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದ್ರ ಜೊತೆ ಸಾಂಬಾರು, ದಾಲ್, ಟೊಮೆಟೊ ಸಾರು ಅದೆಲ್ಲ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ರಸಮ್ಮು ಆ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇಲ್ಲಿ ನೋಡಿ,
ನಿನ್ನೆ ಫ್ರೈಡೇ ನಾನು ಪನ್ನೀರ್ ಪಲಾವ್ ಮಾಡಿದ್ದೆಲ್ಲ ಅದರಲ್ಲಿ ಅರ್ಧ ಪನ್ನೀರ್ ನಾನು ಇಟ್ಟಿದ್ದೆ. ಅದನ್ನು ಇವಾಗ ಕಲಿಸ್ಕೊಂಡು ಇಡ್ತಾಯಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಪೌಡ್ರು ಮತ್ತು ಜೀರಾ, ಒಂದು ಸ್ವಲ್ಪ ಖಾರದ ಪೌಡ್ರು ಮತ್ತು ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು ಮತ್ತು ಅರಿಶಿನ ಅದೆಲ್ಲ ಮತ್ತು ಮೊಸರು, ಒಂದೇ ಒಂದು ಸ್ಪೂನ್ ಮೊಸರು, ಉಪ್ಪು ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಈ ಪನ್ನೀರನ್ನ ಅದರಲ್ಲಿ ಚೆನ್ನಾಗಿ ಕಲಿಸ್ಕೊಂಡು ಒಂದು ಅರ್ಧ ಗಂಟೆನಾದರೂ ಇಟ್ಟಿರಬೇಕು. ಅದು ಚೆನ್ನಾಗಿ ಎಳಿಬೇಕೆಲ್ಲ, ಮಸಾಲೆ ಎಲ್ಲ ಚೆನ್ನಾಗಿ ಎಳ್ಕೊಳ್ಳಿ. ಇವಾಗ ಅದ್ರ ಥರನೇ ಬಜ್ಜಿ ಥರ ಮಾಡ್ತೀನಲ್ವ, ಅದ್ರ ಜೊತೆನೇ ಇದನ್ನು ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಆವಾಗ ತುಂಬ ಚೆನ್ನಾಗಿರುತ್ತೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ತಿಂದಿದ್ದೆ ನಾನು ಈ ಥರ, ಅಂದರೆ ಮಾಡಿರಲಿಲ್ಲ ಮನೆಯಲ್ಲಿ, ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಅದು ಕರಿಯೋದು ಕ್ಯಾಪ್ಸಿಕಮ್ಮು ಬಜ್ಜಿ ಮಾಡೋದು ನಾನು ತೋರಿಸಿರಲಿಲ್ಲ. ಲೇಟ್ ಆಯಿತು, 12:30 ಆಗ್ತಾ ಬರ್ತಾಯಿದೆ. ಇವಾಗ ಸ್ಕೂಲಿಂದ ಬರ್ತಾರೆ. ಸ್ಕೂಲಿಂದ ಬರ್ತಾನೆ, ಅವ್ನು ಬಂದ ಕೂಡಲೇ ಊಟ ಬೇಕು ಅಷ್ಟೇ. ನೋಡಿ ಇವಾಗ ಇದನ್ನು ಹಾಕೊಳ್ಳೋದು ನಾನು ತೋರಿಸ್ತಾ ಇದ್ದೀನಿ. ಈ ಥರ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಸ್ವಲ್ಪನೇ ಎಣ್ಣೆ ಹಾಕಿರೋದು, ಜಾಸ್ತಿ ಎಣ್ಣೆ ಹಾಕಿಲ್ಲ ನಾನು. ಮತ್ತಿಲ್ಲಾಂದರೆ ವೇಸ್ಟ್ ಆಗುತ್ತೆ, ಆಮೇಲೆ ಜಾಸ್ತಿ ಆದರೆ ಅದೆಲ್ಲ ಕಪ್ಪಗಿರೋದಲ್ಲ, ಅದು ಬಸಿದು ಬಿಟ್ಟು ಇನ್ನೊಂದು ಬಾಟ್ಲಿಗೆ ಹಾಕಬೇಕಿಲ್ಲ. ನಾನು ಬಸಿಯೋದಿಲ್ಲ, ಏನಿಲ್ಲ, ಎಷ್ಟಿತ್ತು ಅಷ್ಟೇ ಇದರಲ್ಲಿ ನಾನು ಕಾಯಿಸಿಬಿಟ್ಟು ಮತ್ತೆ ತೊಳೆದಾಕ್ಬಿಡ್ತೀನಿ ಪಾತ್ರೆನ. ನೋಡಿ ಇದಾಯಿತು ನೋಡಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿದೆ ಮತ್ತು ತುಂಬ ಟೇಸ್ಟಿಯಾಗಿ. ಏನೋ ಒಂದು ಸ್ವಲ್ಪ ಸ್ಯಾಟರ್ಡೆ ದಿವಸ ಏನೋ ಒಂದು ಸ್ಪೆಷಲ್ ಥರ ತಿನ್ನೋಣ ಅಂತ ಅನಿಸ್ತು, ಅದಕ್ಕೆ ಮಾಡಿದ್ದೆ ನೋಡಿ. ಇವಾಗ ನೋಡಿ ಪನ್ನೀರನ್ನ ಕಟ್ ಮಾಡ್ತಾಯಿದ್ದೀನಿ ನೋಡಿ. ಪನ್ನೀರ್ ಬಜ್ಜಿ ಥರ ಮಾಡ್ಕೊಂಡು ಕಟ್ ಮಾಡ್ತಾಯಿದ್ದೀನಿ ನೋಡಿ. ಎಷ್ಟು ಸಾಫ್ಟಾಗಿ ಬಂದಿತ್ತು ಅಂದರೆ ಅಷ್ಟು ಸಾಫ್ಟಾಗಿ ಬಂದಿತ್ತು, ತುಂಬ ಚೆನ್ನಾಗಿತ್ತು. ಒಂದು ಸಲ ಟ್ರೈ ಮಾಡಿಬಿಟ್ಟು ನೋಡಿ, ನೀವು ತಿಂದು ನೋಡಿ, ತುಂಬ ಚೆನ್ನಾಗಿದೆ, ತುಂಬಾ ಚೆನ್ನಾಗಿತ್ತು. ಇವಾಗ ನಾನು ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ನಾನು ಏನು ಗೊತ್ತಾ, ಇವತ್ತು ಸ್ಯಾಟರ್ಡೆ ಅಲ್ವಾ, ಎಲ್ಲ ಇರ್ತಾರೆ ಮನೆಯಲ್ಲಿ, ಆವಾಗ ಒಂದು ಚೆನ್ನಾಗಿ ಊಟ ಮಾಡಿ. ಬೇರೆ ಟೈಮಲ್ಲೆಲ್ಲ ನಾನು ಒಬ್ಬಳೇ ಬೇರೆ ಟೈಮಲ್ಲಿ ಯಾರೂ ಇಲ್ಲ, ಮಧ್ಯಾಹ್ನ ಯಾರೂ ಇರಲ್ಲಲ್ವ, ಮಧ್ಯಾಹ್ನ ಊಟಕ್ಕೆ ಒಬ್ಬಳೇ ಊಟ ಮಾಡಬೇಕು. ಇವತ್ತು ಒಂದು ಸ್ವಲ್ಪ ಚೆನ್ನಾಗಿರೋ ಊಟ ಮಾಡೋಣ ಅಂತ ಅನಿಸ್ತು, ಅದಕ್ಕೆ ಮಾಡಿದ್ದೆ ನೋಡಿ. ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಉಪ್ಪಿನಕಾಯಿ ಹಪ್ಪಳನೂ ಕಾಯಿಸ್ಕೊಂಡಿದ್ದೀನಿ, ದಾಲ್ ಇದೆ, ಕ್ಯಾಪ್ಸಿಕಮ್ ಇದೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.